ಕರ್ನಾಟಕದಲ್ಲಿ ಈಗ BPL ಕಾರ್ಡ್ದಾರರಿಗೆ ಟೆನ್ಷನ್ ಟೈಮ್. ಏಕೆಂದರೆ BPL ಕಾರ್ಡ್ಗಳು ಇದ್ದಕ್ಕಿದ್ದಂತೆ ರದ್ದಾಗ್ತಾ ಇವೆ. ಗ್ಯಾರಂಟಿ ಘೋಷಣೆ ಮಾಡಿರೋ ಸಿದ್ದರಾಮಯ್ಯ ಅವರನ್ನು BJP ಅಟ್ಯಾಕ್ ಮಾಡ್ತಿದೆ. ಇದೆಲ್ಲ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋ ಕೆಲಸ ಅಂತಿದ್ದಾರೆ. ಆದರೆ ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಿರೋದು ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡ್ತಿದೆ. ದೇಶಾದ್ಯಂತ 5,80,00,000ಕ್ಕೂ ಜಾಸ್ತಿ BPL ಕಾರ್ಡ್ ಕ್ಯಾನ್ಸಲ್ ಆಗಿವೆ. ಯಾಕೆ ಕ್ಯಾನ್ಸಲ್ ಆಗಿದೆ ಗೊತ್ತಾ? ಡಿಜಿಟಲೈಸೇಷನ್, ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಯ್ತಲ್ಲ, ಅದರಿಂದ ಆಗಿರೋ ಎಫೆಕ್ಟ್ ಇದು. ಆಧಾರ್ ಕಾರ್ಡ್ ಲಿಂಕ್ ಆಗ್ತಿದ್ದಂತೆಯೇ ಈ KYC ಆಗುತ್ತೆ. ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಒಂದು ಲೆಕ್ಕದಲ್ಲಿ ಕಂಪ್ಲೀಟ್ ಆರ್ಥಿಕ ಜಾತಕ ಸಿಕ್ಬಿಡುತ್ತೆ. ಅಷ್ಟೇ ಅಲ್ಲ, ಈಗ BPL ಕಾರ್ಡ್ ಇದ್ದವರಿಗೆ ಯಾವ್ಯಾವ ಕಾರಣಕ್ಕೆ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ದರೆ, ಅಂದರೆ ರೇಷನ್ ಕಾರ್ಡ್ನಲ್ಲಿರೋ ಸದಸ್ಯರ ಪೈಕಿ ಯಾರಾದರೂ ಒಬ್ಬರು ಸರ್ಕಾರಿ ನೌಕರ ಆಗಿದ್ದರೂ ಅವರಿಗೆ ಕೊಟ್ಟಿದ್ದ ಕಾರ್ಡ್ ರದ್ದಾಗುತ್ತೆ. ಇನ್ನು ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳ ನೌಕರರಾಗಿದ್ದರೂ ರದ್ದಾಗುತ್ತೆ. ಅಂದರೆ ಸರ್ಕಾರಿ ಅನುದಾನ ಪಡಿತಾ ಇರೋ ಸಂಸ್ಥೆಗಳಲ್ಲಿ, ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ, ಸ್ವಾಯತ್ತ ಸಂಸ್ಥೆಗಳಲ್ಲಿ ನೌಕರಿ ಮಾಡ್ತಾ ಇರೋರು BPL ಕಾರ್ಡ್ ಸದಸ್ಯರ ಪಟ್ಟಿಯಲ್ಲಿದ್ದರೆ ಅಂತಹವರ ಕಾರ್ಡ್ ಕೂಡ ರದ್ದಾಗುತ್ತೆ. ಟ್ಯಾಕ್ಸ್ ಕಟ್ತಾ ಇದ್ದರೆ BPL ಸಿಕ್ಕಲ್ಲ. ಆದಾಯ ತೆರಿಗೆ ಅಥವಾ ಸೇವಾ ತೆರಿಗೆ ಅಥವಾ ವ್ಯಾಟ್ ಅಥವಾ ವೃತ್ತಿ ತೆರಿಗೆ ಯಾವುದಾದ್ರೂ ಒಂದು ಟ್ಯಾಕ್ಸ್ ಕಟ್ತಾ ಇದ್ದರೂ ಅವರಿಗೆ BPL ಕಾರ್ಡ್ ಸಿಕ್ಕಲ್ಲ. ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಉದ್ಯಮಿಗಳು, ತೆರಿಗೆ ಪಾವತಿ ಮಾಡುತ್ತಿರೋರು ರೇಷನ್ ಕಾರ್ಡ್ನಲ್ಲಿ ಇದ್ದರೆ ಅವರ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು 3 ಹೆಕ್ಟೇರ್ ಭೂಮಿ ಇದ್ದವರಿಗೂ ರದ್ದಾಗುತ್ತೆ. ಇದು ಗ್ರಾಮೀಣ ಪ್ರದೇಶಗಳ ಭೂಮಾಲೀಕರಿಗೆ ಸಂಬಂಧಪಟ್ಟಿದ್ದು. ಹಳ್ಳಿಗಳಲ್ಲಿ 3 ಹೆಕ್ಟೇರ್ ಅಂದರೆ 7.5 ಎಕರೆ ಜಮೀನು ಇದ್ದರೆ, ಅದು ಒಣಭೂಮಿಯಾಗಿದ್ದರೂ ಆಗಿರಲಿ, ನೀರಾವರಿ ಭೂಮಿಯಾದರೂ ಆಗಿರಲಿ, ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆದರೆ ಈಗೇನೋ ಸಿದ್ದರಾಮಯ್ಯ ಅದನ್ನು ತೆಗೀರಿ ಎಂದಿದ್ದಾರಂತೆ. ಆದರೆ ಅಧಿಕೃತ ಆದೇಶ ಬಂದಿಲ್ಲ, ಸಿಕ್ಕೂ ಇಲ್ಲ. ಆಮೇಲೆ ಸಿಟಿನಲ್ಲಿ ಸ್ವಂತ ಮನೆ ಇದ್ದವರಿಗೂ ಟೆನ್ಷನ್. ಯಾಕಂದರೆ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿ ಮನೆ ಇದ್ದರೆ, ಅದು ಸ್ವಂತ ಮನೆ ಆಗಿದ್ದರೆ ಅವರಿಗೆ BPL ಕಾರ್ಡ್ ಇಲ್ಲ. ಆದರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಏನಂದರೆ, ಕೆಲವರು ಡುಪ್ಲೆಕ್ಸ್ ಮನೆ ಕಟ್ಕೊಂಡಿರ್ತಾರೆ. ಟೋಟಲ್ ಮನೆ 1,000 ಚದರ ಅಡಿಗಿಂತ ಜಾಸ್ತಿ ಇರುತ್ತೆ, ಆದರೆ ನೆಲ 1,000 ಚದರ ಅಡಿ ಇರಲ್ಲ. ಇದರ ಬಗ್ಗೆ ಸರ್ಕಾರದಿಂದ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಸ್ವಂತ ಕಾರಿದ್ರೂ BPL ಕಾರ್ಡ್ ಸಿಕ್ಕಲ್ಲ. ಅಂದರೆ ಸ್ವಂತಕ್ಕೆ ಕಾರ್ ಇಟ್ಕೊಂಡಿದ್ರೆ ಅಂತಹವರಿಗೆ BPL ಕಾರ್ಡ್ ಕೂಡ ರದ್ದಾಗುತ್ತೆ. ಆದರೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನ ಇದ್ದರೆ, ಜೀವನೋಪಾಯಕ್ಕಾಗಿ ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ ಇಟ್ಕೊಂಡಿದ್ದರೆ ಅಂತಹವರ ಕಾರ್ಡ್ ರದ್ದಾಗಲ್ಲ. ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿ ಇದ್ದರೆ, ಅಂದರೆ ಕುಟುಂಬದ ವರ್ಷದ ಆದಾಯ 1.2 ಲಕ್ಷ ರೂಪಾಯಿಗಳಿಗಿಂತ ಜಾಸ್ತಿ ಇದ್ದರೆ ಅವರಿಗೆ ನೀಡಲಾಗಿರೋ BPL ಕಾರ್ಡ್ ಅನರ್ಹಗೊಳ್ಳುತ್ತೆ. ಅಂದರೆ ತಿಂಗಳಿಗೆ 10,000ಕ್ಕಿಂತ ಜಾಸ್ತಿ ಸಂಬಳ ತಗೊಳ್ತಿದ್ದವ್ರಿಗೂ BPL ಕಾರ್ಡ್ ಸಿಕ್ಕಲ್ಲ. ಮನೆ ಬಾಡಿಗೆ ಕೊಟ್ಟು ಬದುಕ್ತಾ ಇದ್ದರೆ, ಅಂದರೆ ಮನೆ ಬಾಡಿಗೆ ತಗೊಂಡು ಜೀವನ ನಡೆಸ್ತಾ ಇದ್ದರೆ ಆಗ ಕೂಡ ರೇಷನ್ ಕಾರ್ಡ್ ಸಿಕ್ಕಲ್ಲ. ಅವರಿಗೆ APL ಕಾರ್ಡ್ ಕೂಡ ಸಿಕ್ಕಲ್ವಂತೆ. ಅದು ಹೇಗೆ ಗೊತ್ತಾಗುತ್ತೆ ಅಂತೀರಾ? ಮನೆ ಓನರ್ ಗೃಹಜ್ಯೋತಿ ಸ್ಕೀಮ್ಗೆ ಲಿಂಕ್ ಮಾಡಿರ್ತಾರಲ್ಲ, ಅಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂದರೆ, ಒಂದು ಮನೆಯ RR ನಂಬರನ್ನು ಓನರ್ ಇಟ್ಕೊಂಡಿರ್ತಾರೆ, ಉಳಿದ ಮನೆಗಳ RR ನಂಬರನ್ನು ಬಾಡಿಗೆಗೆ ಬಂದವರಿಗೆ ಕೊಟ್ಟಿರ್ತಾರೆ. ಓನರ್ ಹೆಸರು ಸೇಮ್ ಇರುತ್ತೆ. ಅಷ್ಟು ಸಾಕಲ್ವಾ? ಸಾಫ್ಟ್ವೇರ್ ಹುಡುಕಾಡಿ ತಡಕಾಡಿ ಬ್ರೇಕ್ ಹಾಕುತ್ತೆ. ಇನ್ನು ಟ್ಯಾಕ್ಸ್ ಲೆಕ್ಕ ಇದೆಯಲ್ಲ, ಅದೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ಕೂಡಲೇ ಸಿಗುತ್ತೆ. ಯಾಕಂದರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿ ಯಾವುದೋ ಕಾಲ ಆಗಿದೆ. ಎಷ್ಟೇ ಬ್ಯಾಂಕ್ ಅಕೌಂಟ್ ಇದ್ದರೂ ಅಷ್ಟೇ, ಆಧಾರ್ ಕೊಟ್ಟರೆ ಪ್ಯಾನ್ ಕಾರ್ಡ್ ಬರುತ್ತೆ, ಪ್ಯಾನ್ ನಂಬರ್ ಕೊಟ್ಟರೆ ಎಷ್ಟು ಬ್ಯಾಂಕ್ ಅಕೌಂಟ್ ಇದ್ದಾವೋ ಅಷ್ಟೂ ಬ್ಯಾಂಕಿನ ಲೆಕ್ಕ ಸಿಗುತ್ತೆ.
ಹೀಗೆಲ್ಲ ಆಗಿ ತಪ್ಪಿಸ್ಕೊಳ್ಳೋಕ್ಕಾಗುತ್ತಾ? ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇಷ್ಟೆಲ್ಲ ಆಗಿ ಗೊತ್ತಾಗಿ ಅಂತಹವರು ವರ್ಷಗಟ್ಲೆಯಿಂದ BPL ಕಾರ್ಡ್ ಇಟ್ಕೊಂಡು ರೇಷನ್ ತಗೊಂಡಿದ್ರೆ ಏನಾಗುತ್ತೆ ಅಂದರೆ ದಂಡ ಕಟ್ಟಬೇಕಾಗತ್ತೆ. ನೀವು ಇದುವರೆಗೆ ಎಷ್ಟು ವರ್ಷ ತಗೊಂಡಿರೋ ಒಂದೊಂದು KG ಅಕ್ಕಿಗೂ 33 ರೂಪಾಯಿಯಂತೆ ದಂಡ ಕಟ್ಟಬೇಕು. ಇಲ್ಲ ಅಂದರೆ ಕಾನೂನು ಕ್ರಮ ಫೇಸ್ ಮಾಡಬೇಕು ಅಷ್ಟೇ.